ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಏನು? ಈ ಪ್ರಶ್ನೆಯನ್ನ ನಾವು ಇವತ್ತು ಕೇಳ್ತಾ ಇರೋದು ಹಾಸನ ಜಿಲ್ಲೆಯ ಸಂಸದರಾದಂಥ ಶ್ರೇಯಸ್ ಪಟೇಲ್ ರವರಿಗೆ, ಸಕಲೇಶಪುರ ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರಿಗೆ, ಬೇಲೂರಿನ ಶಾಸಕರಾದಂತಹ ಉಳ್ಳಳ್ಳಿ ಸುರೇಶ್ ರವರಿಗೆ ನಮ್ಮ ಹಾಸನ ಟಿವಿಯಿಂದ ಒಂದು ನೇರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಕಾಡಾನೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಶಾಶ್ವತ ಪರಿಹಾರಕ್ಕೆ ನಿಮ್ಮ ಯೋಜನೆ ಏನು? ಈ ಯೋಜನೆಯನ್ನ ನೀವು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿ ಒಂದು ಶ್ವೇತಪತ್ರವನ್ನ ಹೊರಡಿಸಿ, ನೀವು ಸರ್ಕಾರಕ್ಕೆ ಕೊಟ್ಟಿರುವಂತಹ ವರದಿಯನ್ನ ಸಾರ್ವಜನಿಕರಿಗೆ ನೀಡಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ. ಇದು ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ಮಲ್ನಾಡ್ ಮೆಹಬೂಬ್. ಸ್ನೇಹಿತರೆ, ಮೊನ್ನೆ ಒಂದೇ ದಿನದಲ್ಲಿ ಬೇಲೂರು ತಾಲೂಕಿನಲ್ಲಿ 4 ಜನರ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಇದರಲ್ಲಿ 3 ಜನ ಮಹಿಳೆಯರು, ಒಬ್ಬ ಪುರುಷ. ಒಂದು ಘಟನೆ ಅಂತೂ ಬಹಳ ಭೀಕರವಾಗಿದೆ. ಒಬ್ಬ ಪುರುಷ ಒಬ್ಬ ಮಹಿಳೆಯನ್ನ, ಆ ಮಹಿಳೆ ಗರ್ಭಿಣಿಯಾಗಿದ್ರು, ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಕಾಡಾನೆ ದಾಳಿ ಮಾಡಿದೆ. ಮಹಿಳೆ ಮತ್ತೆ ಪುರುಷರು ಇಬ್ಬರಿಗೂ ಕೂಡ ಗಾಯಗಳಾಗಿದ್ದಾವೆ. ಇದಕ್ಕೂ ಮೊದಲು 2 ಜನ ಮಹಿಳೆಯರು ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ದಾಳಿ ಮಾಡಿತ್ತು. ಇದಕ್ಕೂ ಮೊದಲು ಸಕಲೇಶಪುರದ ಹೊಂಗಡ ಹಳ್ಳದಲ್ಲೂ ಕೂಡ ವೀರೇಶ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ ಮಾಡಿತ್ತು. ಅವರು ಹಾಸನದಲ್ಲಿ ಚಿಕಿತ್ಸೆ ಪಡೆದು ಇಲ್ಲಿ ಚಿಕಿತ್ಸೆ ಸರಿಯಾಗಿ ಸಿಗೋದಿಲ್ಲ, ನಮ್ಮ ಪ್ರಾಣ ಉಳಿಸ್ಕೋಬೇಕು ಅಂತ ಹೇಳಿ ಈಗ ಮಂಗಳೂರಿಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಇನ್ನೊಬ್ಬರು ಮಹಿಳೆ, ಅರೆಹಳ್ಳಿಯ ಒಬ್ಬ ಕಾರ್ಮಿಕ ಮಹಿಳೆ, ಇನ್ನೂ ಕೂಡ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲದಂತಹ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ, ಕಾಡಾನೆ ದಾಳಿ ಮಾಡಿ ಬಹಳಷ್ಟು ಗಾಯಗೊಂಡಂತಹ ಸಂದರ್ಭದಲ್ಲಿ ಮಾನವೀಯತೆ ಇರುವಂತಹ ರಾಜಕಾರಣಿಗಳು ಅವರಿಗೆ ಹೋಗಿ, ಏನಾಗಿದೆ ನಿಮಗೆ, ಹೆಂಗ್ ಉಳ್ಕೊಂಡ್ರೆ ನೀವು, ನಮ್ಮಿಂದ ಏನಾದ್ರು ಸಹಾಯ ಬೇಕಾ ಅಂತ ಕೇಳ್ತಾರೆ. ಆದರೆ ಅರೆಹಳ್ಳಿಯ ಈ ಮಹಿಳೆಗೆ ನಮ್ಮ ಸಂಸದರಾದಂಥ ಶ್ರೇಯಸ್ ಪಟೇಲ್ ಆಗಲಿ ಅಥವಾ ಅವರ ವ್ಯಾಪ್ತಿಯ ಉಳ್ಳಳ್ಳಿ ಸುರೇಶ್ ಅವರಾಗಲಿ ಯಾರು ಹೋಗಿ ಅವರನ್ನ ಕೇಳಿಲ್ಲ. ಮೋಸ್ಟ್ಲಿ ಅವರಿಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ನಾವೇ 2-3 ಸತಿ ಇದನ್ನ ಸುದ್ದಿ ಎಲ್ಲ ಮಾಡಿದೀವಿ. ಗೊತ್ತಿದ್ದರೂ ಕೂಡ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವ್ರ ಲೆಕ್ಕಾಚಾರ ಏನಪ್ಪಾ ಅಂತ ಹೇಳಿದ್ರೆ, ಕಾಡಾನೆ ತುಳಿದು ಅವ್ರನ್ನ ಸಾಯಿಸ್ಬಿಟ್ರೆ 15 ಲಕ್ಷ ರೂಪಾಯಿ ಚೆಕ್ ಅನ್ನ ನಮ್ಗೆ ಮೀಡಿಯಾದವರಿಗೆ ಕರೆದು ನಮ್ಮ ಮುಂದ್ಗಡೆ ಕೊಟ್ಟು, ಪಾಪ ಅಲ್ಲೇನೋ ಕಣ್ಣೀರು ಒಳಗಡೆನೂ ಕೂಡ ಒಂಥರ ಇವರಿಗೆ ಖುಷಿ, 15 ಲಕ್ಷ ರೂಪಾಯಿ ಚೆಕ್ ಕೊಡ್ತಿದೀವಲ್ಲ ಅಂತ. ಇದನ್ನ ಹೊರತುಪಡಿಸಿದ್ರೆ ಅವರೇನಾದ್ರೂ ಬದುಕ್ಬಿಟ್ರೆ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನೋಡಕ್ ಹೋಗೋದಿಲ್ಲ ಅಂತ. ನೆರಳಿ ಸತ್ರು ಕೂಡ ನಾವು ನೋಡೋದಿಲ್ಲ, ಸತ್ರೆ ಮಾತ್ರ 15 ಲಕ್ಷ ರೂಪಾಯಿ ಕೊಡ್ತೀವಿ. ಬದುಕ್ಬಿಟ್ರೆ ನೀವು, ಹಿಮ್ಸ್ ಆಸ್ಪತ್ರೆ ಇದೆ, ಮತ್ತೆ ಅಲ್ಲಿ ಡಾಕ್ಟರ್ಗಳಿದ್ದಾರೆ, ಅವ್ರು ಏನಾದ್ರು ಪವಾಡ ಮಾಡಿ ಕಷ್ಟಪಟ್ಟು ನಿಮ್ಮನ್ನು ಉಳಿಸ್ಕೋಬೇಕು. ಖಾಸಗಿ ಆಸ್ಪತ್ರೆಯ ಒಳಗಡೆ ಹೋಗಿ ಚಿಕಿತ್ಸೆ ಪಡೆಯೋದಕ್ಕೂ ನಾವು 1 ರೂಪಾಯಿ ಕೊಡೋದಿಲ್ಲ. ಇಲ್ಲಿ ಒಂದು ಕಾನೂನು ಇದೆ, ಎಂತ ಕರಾಳ ಕೆಟ್ಟ ಕಾನೂನು ಅಂತ ಹೇಳಿದ್ರೆ, ಕಾಡಾನೆ ಏನಾರ ದಾಳಿ ಮಾಡ್ತವನ್ನಿ, ಅವನು ಮೈ ಕೈ ಎಲ್ಲ ಮುರಿದು ಪೀಸ್ ಆಗಿ ಏನಾರು ಹೋಗ್ಬಿಟ್ರೆ ಹಿಮ್ಸ್ ಆಸ್ಪತ್ರೆಯಲ್ಲಿ, ಅಂದ್ರೆ ಹಾಸನ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯ ಒಳಗಡೆ ಏನೋ ಅವನಿಗೆ ಚಿಕಿತ್ಸೆ ಸೌಲಭ್ಯ ಸಿಗುತ್ತೆ ಅಷ್ಟೇ ಕೊಡೋದವ್ರು. ಏನಾದ್ರು ಜನಪ್ರಿಯ ಆಸ್ಪತ್ರೆಗೂ ಇನ್ನು ಬೇರೆ ಆಸ್ಪತ್ರೆಗೆ ಏನಾದ್ರು ಹೋಗ್ತೀವಿ ಅಂತ ಹೇಳಿದ್ರೆ, ಅವನು ಅವನ ಮನೆ ಮಾರಿ ಇಡೀ ಅವನ ಮನೇಲಿ ಇರೋದೆಲ್ಲ ಅಡ ಇಟ್ಟುಬಿಟ್ಟು ಬಂದ್ಬಿಟ್ಟು ಇಲ್ಲಿ ಅವನು ಚಿಕಿತ್ಸೆ ಪಡಿಬೇಕು. ಅದಾದ ನಂತರ ಸರ್ಕಾರ ಅದನ್ನ ತೂಕ ಮಾಡಿ ಬಿಲ್ಲು, ಹೌದು ಇಷ್ಟು ಆಗಿದೆಯಾ ಇಷ್ಟು ಆಗಿಲ್ವಾ ಅಂತ ಹೇಳಿ ಆಮೇಲೆ ಇವ್ರು ಬಿಲ್ ಕೊಡೋದು. ಅವನು ಅವಾಗ ಪ್ರಾಣ ಉಳಿಸೋದಿಕ್ಕೆ ಏನ್ ಬೇಕು ಆ ಕೆಲಸವನ್ನು ಮಾಡೋದಿಲ್ಲ. ಅಕಸ್ಮಾತ್ ಏನಾದ್ರು ಇಲ್ಲಿ ಅಂತಹ ಏನಾದ್ರು ವೈದ್ಯಕೀಯ ವ್ಯವಸ್ಥೆ ಎಲ್ಲ ನಿಮಗೆ ಖಾಸಗಿ ಆಸ್ಪತ್ರೆ ಒಳಗಡೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ಅಲ್ಲಿಯವರೆಗೂ ಫಾರೆಸ್ಟ್ ಗಾರ್ಡ್ ಬರ್ತಾರೆ, ನೋಡ್ಕೊತಾ ಇರ್ತಾರೆ, ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ನೋಡ್ಕೊತಾರೆ. ಇದು ಹೇಳಕ್ಕೆ ಬೇಜಾರಾಗತ್ತೆ ಇಂತಹ ಒಂದು ವ್ಯವಸ್ಥೆ. ಆದರೆ ಇವತ್ತು ನಾವು ಆ ಪ್ರಶ್ನೆನ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ, ನಾವು ಹೇಳ್ತೀವಲ್ಲ, ಜೀವ ಕೊಟ್ಟಿರೋನೋ ದೇವರೇ, ಜೀವ ಉಳಿಸಿರೋನೋ ದೇವರೇ ಅಂತ. ಇಲ್ಲಿ ದೇವರೇ ಕಾಪಾಡಬೇಕು. ನಮಗೆ ಇಲ್ಲಿ ಕಾಡಾನೆಗಳಿಂದ ದೇವರೇ ಕಾಪಾಡಬೇಕು. ಇಲ್ಲಿ MLAಗಳು, MP ಗಳು, ಅಧಿಕಾರಿಗಳು ಯಾರೂ ಕೂಡ ಕಾಪಾಡೋದಿಲ್ಲ. ಅದಕ್ಕೆ ನಮ್ಮ ಹಾಸನ ಜಿಲ್ಲೆಯ ಜನ ಅವರವರು ನಂಬಿರುವಂತಹ ದೇವರುಗಳ ಮೇಲೆ ಭಾರ ಹಾಕಿ ಆರಾಮಾಗಿ ಬದುಕ್ತಾ ಇದ್ದಾರೆ. ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು, ನಿಮ್ಮ ಪಾತ್ರ ಏನು ಅಂತ. ನಾನು ಇನ್ನೊಂದು ಮಾತು ಮರ್ತೋಯ್ತು. ಸಕಲೇಶಪುರದ ಹೊಂಗಡ ಹಳ್ಳದಲ್ಲಿ ಒಬ್ಬ ಆ ಕಾಡಾನೆ ದಾಳಿಗೆ ಸಂಬಂಧಪಟ್ಟಂತೆ ಗಾಯಗೊಂಡಿದ್ರಲ್ಲ, ಆ ವ್ಯಕ್ತಿಯನ್ನ ನೋಡೋದಿಕ್ಕೆ ನಮ್ಮ ಸಿಮೆಂಟ್ ಮಂಜು ಅವರು ಪ್ರಯತ್ನ ಪಟ್ಟಿದ್ರು. ಆಸ್ಪತ್ರೆಗೂ ಕೂಡ ಹೋಗಿದ್ರು.
ಆದರೆ ಅವರು ಸಿಗಲೇ ಇಲ್ಲ. ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡಿಕೊಂಡು ಅವ್ರು ಹೋಗ್ತಾ ಇದ್ರಂತೆ. ಪಾಪ ಅವ್ರು ಫೋನಲ್ಲಿ ಹೇಳಿದ್ರಂತೆ, ನಾನೀಗ ಮಾರ್ಗ ಮಧ್ಯದಲ್ಲೇ ನಿಮ್ಮನ್ನು ಬಂದ್ಬೇಕಾದ್ರೆ ಭೇಟಿ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ರಂತೆ. ಅದಾದ ನಂತರ ನಾನು ಮಂಗಳೂರಿನ ಆಸ್ಪತ್ರೆಗೂ ಬಂದು ನಾನು ನೋಡ್ತೀನಿ ಅಂತ ಅವರು ಹೇಳಿದ್ದಾರೆ ಅನ್ನೋದು ಕೂಡ ನನಗೆ ಒಂದು ಮಾಹಿತಿ ಲಭ್ಯವಾಗಿತ್ತು. ಒಂದು ಸಣ್ಣ ಕರೆಕ್ಷನ್ ಅದರೊಳಗಡೆ ಇರಲಿ. ಈಗ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ಸಂಸದರಾಗಿದ್ದಾರಲ್ಲ, ಅವರ ಹಿಂದಿನ ಕೂಡ ಒಬ್ಬರು ಸಂಸದರಾಗಿದ್ದರು. ಅವರು ಕೂಡ ಕಾಡಾನೆ ಬಗ್ಗೆ ಮಾತಾಡ್ತಾ ಇದ್ರು. ಕಾಡಾನೆ ಸಮಸ್ಯೆ ಇದೆ, ಕಾಡಾನೆ ಸಮಸ್ಯೆ ಇದೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೀನಿ ಅಂತಾನು ಹೇಳ್ತಾ ಇದ್ರು. ನಮ್ಮ ತಾತ ಮಾಜಿ ಪ್ರಧಾನಮಂತ್ರಿಗಳು ಕೂಡ ಕಾಡಾನೆ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಕಾಡಾನೆ ಸಮಸ್ಯೆ ಬಗ್ಗೆ ಮಾತಾಡಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ರು. ನಮ್ಮ ಅಪ್ಪಾಜಿ ಎಚ್ ಡಿ ರೇವಣ್ಣವರು ಕೂಡ ಮಾತಾಡಿದೆ ಅಂತಾನು ಕೂಡ ಹೇಳ್ತಾ ಇದ್ರು. ಅವ್ರು ಯಾವತ್ತೂ ಕೂಡ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ ಅವ್ರು ಹೇಳಿಲ್ಲ. ಅದಕ್ಕೋಸ್ಕರ ಜನ ಅವರನ್ನು ಸೋಲಿಸಿದ್ರು, ಶ್ರೇಷ್ ಪಟೇಲ್ ಅವರನ್ನ ಗೆಲ್ಸಿದ್ರು. ಶ್ರೇಷ್ ಪಟೇಲ್ ಅವರು ಬಗ್ಗೆ ಹೇಳೋದಾದ್ರೆ, ಅವರು ಕೂಡ ಕೇಂದ್ರ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಒಂದು ಪುಟದ ಒಂದು ಕಾಪಿನ ಕೇಂದ್ರ ಅರಣ್ಯ ಸಚಿವರಿಗೆ ಕೊಟ್ಟಿದ್ರು. ಅದರೊಳಗಡೆ ತುಂಬಾ ಸ್ಪಷ್ಟವಾಗಿ ಬರೆದಿದ್ರು, ಕಾಡಿನಲ್ಲಿ ನೀರನ್ನ ಆನೆಗಳಿಗೆ ಕೊಡೋ ವ್ಯವಸ್ಥೆಗಳನ್ನ ಮಾಡಿ. ಅದು ಯಾವ ಪುಣ್ಯಾತ್ಮನ ಐಡಿಯಾ ಕೊಟ್ಟನೋ ಗೊತ್ತಿಲ್ಲ. ಕಾಡೊಳಗಡೆ ನೀರಿನ ವ್ಯವಸ್ಥೆ ಮಾಡೋಕ್ಕಾಗತ್ತಾ? ಇವರು ಕೊಟ್ಟಿರೋ ಲೆಟರ್ ಒಳಗಡೆ ಹಂಗಿತ್ತು. ಮತ್ತೆ ಕಾಡಿನಲ್ಲಿ ಗಿಡ ಮರಗಳನ್ನ ಬೆಳೆಸಿ ಅಂತ. ಮೊದಲೇ ಕಾಡಿರುತ್ತೆ ಅಲ್ಲಿ, ಆ ಕಾಡು ಒಳಗಡೆ ಮತ್ತೆ ಗಿಡ ಮರಗಳನ್ನ ಬೆಳೆಸಿ ಅಂತ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಕಾಡಿನಲ್ಲಿ ಬಿದಿರನ್ನ ಬೆಳೆಸಿ ಅಂತ. ಬಿದಿರನ್ನ ಹೇಗೆ ಬೆಳೆಸ್ಬೇಕು, ಏನೇ ಬೆಳೆಸ್ಬೇಕು, ಯಾವ ರೀತಿ ಬೆಳೆಸ್ಬೇಕು, ನೇರವಾಗಿ ಹೇಳೋದಾದ್ರೆ ಈ 3 ಅಂಶಗಳು ಕಾಡಾನೆ ಶಾಶ್ವತ ಪರಿಹಾರಕ್ಕೆ ಅಲ್ವಾ, ಕಾಡಾನೆ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಶಾಶ್ವತ ಪರಿಹಾರ ಅಲ್ಲವೇ ಅಲ್ಲ. ಆದ್ರೂ ಕೂಡ ಇವರು ಕೊಟ್ಟಿದ್ರು. ಪಾಪ ಅವನೇರೋ ಕೇಂದ್ರ ಸಚಿವರು ಅದನ್ನು ಓದ್ಕೊಂಡು ಕಾಡಾನೆ ಸಮಸ್ಯೆ ಪರಿಹಾರಕ್ಕೆ ಈ 3 ಅಂಶಗಳೇ ಕಾರಣ ಅಂತ ಅದ್ರ ಬಗ್ಗೆ ಅವರು PhD ಮಾಡಿ ಕೇಳಿ ಇಡೀ ದೇಶದ ಎಲ್ಲ ಅರಣ್ಯ ವಿಭಾಗದ ಎಲ್ಲ ಅಧಿಕಾರಿಗಳನ್ನ ಕರೆದು ಕೂಸ್ಕೊಬಿಟ್ಟು, ಏನಪ್ಪ ಇದೇ 3 ಅಂಶಗಳು ಅಂತ ಕೇಳಿ, ಪಾಪ ಏನಾರು ಇಲ್ಲ ಸರ್ ಇದು ಮೂರು ಮಾಡೋಕ್ಕಾಗೋದಿಲ್ಲ ಅಂದ್ರೆ ತೆಗೆದುಬಿಟ್ಟು ಕಾಡಾನೆ ಸಮಸ್ಯೆಗೆ ಪರಿಹಾರ ಮಾಡೋಕ್ಕಾಗಲ್ಲ, ಅಲ್ಲಿಯ ಸಂಸದ ಜನರ ಪ್ರತಿನಿಧಿ ಅಲ್ಲಿಂದ ಓಟ್ ಹಾಕಿಸ್ಕೊಂಡು ಗೆದ್ದಂತ ವ್ಯಕ್ತಿ ಕೊಟ್ಟಿರೋದ್ರೊಳಗಡೆ ಇದನ್ನ ಮಾಡೋಕ್ಕಾಗೋದಿಲ್ಲ ತೆಗೆದೇನಾರು ಆಗ್ಬಿಟ್ರೆ ಇದು ಮುಂಡ ಮೋಚ್ಕೊಂಡು ಹೋದಂಗೆನೆ, ಕಾಡಾನೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಮಾಡ್ದಂಗೆ. ನಾನು ಹೇಳ್ದೇನಪ್ಪ ಅಂತ ಹೇಳಿದ್ರೆ, ಸಂಸದರು ನಾನು ಮಾತಾಡಕ್ಕಾಗತ್ತ ಹೋಗಿ, ನಾನು ಇಲ್ಲಿ ಕ್ಯಾಮರಾ ಮುಂದ್ಗಡೆ ಮಾತಾಡಬಹುದು, ಇದನ್ನ ನೀವು ಸಂಸದರ ಕೇಳಿ ಅಂತ ಹೇಳ್ಬೋದು ಅಷ್ಟೇನೆ. ನಾನೇನಾದ್ರ ಹೋಗಿ ದಿಲ್ಲಿಗೆ ಸಂಸದರ ಹತ್ರ ಎಲ್ಲ ಸಂಸತ್ ಭವನದಲ್ಲಿ ಮಾತಾಡಕ್ಕಾಗತ್ತಾ? ಸಂಸದ ಮಾತಾಡಕ ಆಗೋದಿಲ್ಲ. ಮಾತಾಡಬೇಕಾದಂತಹ ಸಂಸದರು ಮಾಡಬೇಕಾದ ಕೆಲಸಗಳೇನಪ್ಪಾ ಅಂತ ಹೇಳಿದ್ರೆ, ಎಕ್ಸ್ಪರ್ಟ್ ಗಳನ್ನ ಕರೆದು ಸಭೆ ಮಾಡಿ ಕೇಳುವಂಥದ್ದು. ಕಾಡಾನೆ ಮತ್ತು ಮಾನವ ಸಂಘರ್ಷ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬಹುದು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವರದಿಗಳನ್ನ ತಗೋಬೇಕು, ಕೇಳಬೇಕು. ಕನಿಷ್ಠ ಅಲ್ಲೇ ಸಟ್ಟೈಫರ್ದ ಹುರುಡಿ ವಿಕ್ರಮೆ ಕಳೆದ್ಬಿಟ್ಟು, ಏನ್ರಿ ಹುರುಡಿ ವಿಕ್ರಮ್ ಅವ್ರೆ ಏನ್ ಮಾಡ್ಬೋದು, ಇರಳಿ ಮಂಜುನಾಥ್ ಅವರೇ ನಮ್ ಕಾಂಗ್ರೆಸ್ನವ್ರೆ ನೀವು ಬನ್ರಿ ಏನ್ರಿ ಮಾಡೋದು ಅಂತ ಕೇಳಿದ್ರೆ ಅವ್ರು ಆದಷ್ಟು ಹೇಳ್ತಾರೆ. ಇಲ್ಲಿ ಪರಿಸರ ಪ್ರೇಮಿ ಕಿಶೋರ್ ಕುಮಾರ್ ಕಳೆದ್ಬಿಟ್ಟು ಏನ್ ಕಿಶೋರ್ ಕುಮಾರ್ ಏನ್ ಮಾಡೋದು ಅಂತ ಕೇಳಿದ್ರೆ ಆಗುತ್ತೆ. ಎಚ್.ಎಂ. ವಿಶ್ವನಾಥ್ ಮಾಜಿ ಶಾಸಕರು ಅವ್ರ ಹತ್ರ ಕೇಳ್ಕೊಂಡು ಏನಪ್ಪ ಮಾಡೋದು ಅಂತ ಏನಾರ ಕೇಳಿದ್ರೆ, ಅಥವಾ ಸ್ವಲ್ಪ ಈ ತರ ಗೊತ್ತಿರೋ ವ್ಯಕ್ತಿಗಳನ್ನ ಕೇಳಿದ್ರೆ ಅವ್ರ ವಿಚಾರಧಾರೆಗಳನ್ನು ಕೂಡ ಹೇಳ್ತಾರೆ. ಗೊದ್ದು ಉಮೇಶ್ ಕೂಡ ಹೇಳ್ತಾರೆ, ಸ್ವಲ್ಪ ವಿಚಾರಗಳನ್ನ ಹೇಳ್ತಾರೆ, ಕಾಡಾನೆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈ ರೀತಿಯ ಪರಿಹಾರ ಮಾಡಬಹುದು ಅಂತ. ಅದಾದ ನಂತರ ಉನ್ನತ ಮಟ್ಟದ ಅಧಿಕಾರಿಗಳು ಎಕ್ಸ್ಪರ್ಟ್ಗಳನ್ನೆಲ್ಲ ಕೇಳಿ ರಾಜ್ಯ ಸರ್ಕಾರನೇ ಒಂದು ಕಾರ್ಯಕ್ರಮ ಮಾಡಿತ್ತು. ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ಮಾಡಿತ್ತು. ಅದು ಏನ್ ಮಾಡ್ತದೆ ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಚಾರ ಸಂಕಿರಣ, ಕಾಡಾನೆ ಮತ್ತು ಮಾನವ ಸಂಘರ್ಷ ಕೊನೆಗಾಣಿಸೋದು ಹೇಗೆ ಅಂತ ಬೆಂಗಳೂರವರು ಮಾಡಿದ್ರು. ಅದರ ವರದಿಯನ್ನು ಆಧರಿಸಿ ಒಂದು 10-20 ಪುಟ 100-150 ಪುಟದ ಒಂದು ದೊಡ್ಡ ವರದಿನೇ ಮಾಡಿ ಇದಕ್ಕೆ ಶಾಶ್ವತ ಪರಿಹಾರ ತಗೊಂಡೋಗ್ಬಿಟ್ಟು ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಕೊಟ್ಟಿದ್ರೆ ನಾನು ಒಪ್ಕೋತಾ ಇದ್ದೆ. ಏನು ಅದ್ರೊಳಗಡೆ ಇತ್ತು, ಇವರು ಒಂದು ಪೇಜ್ ಅಲ್ಲಿ ಕೊಟ್ಟುಬಿಟ್ಟು ಪರಿಹಾರ ಮಾಡ್ಬಿಟ್ಟು ಅಂದ್ರೆ ಆಗತ್ತಾ? ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ, ಸಂಸದರಾದಂತಹ ಮಾನ್ಯ ಶ್ರೇಷ್ ಪಟೇಲ್ ರವರೇ, ದಯಮಾಡಿ ನೀವು ಈ ಕಾಡಾನೆ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನು ಯೋಜನೆ ಇದೆ ಅನ್ನೋದನ್ನ ಹೇಳಿ. ನಾನು ನಮ್ಮ ಸ್ಟುಡಿಯೋಗೆ ಹಾದಿ ಬೀದಿಲಿ ಹೋಗೋ ಯಾವ ವ್ಯಕ್ತಿಯನ್ನ ಕರ್ಕೊಂಡ್ಬಂದ್ಬಿಟ್ಟು ಕೂರಿಸ್ಬಿಟ್ಟು ಕಾಡಾನೆ ಸಮಸ್ಯೆ ಅಂತ ಅವ್ರು ಹೇಳ್ತಾರೆ, ಕಾಡಾನೆ ಸಮಸ್ಯೆ ಇದೆ, ಕಾಡಾನೆ ಸಮಸ್ಯೆ ಇದೆ, ಕಾಡಾನೆ ಸಮಸ್ಯೆ ಇದೆ. ನಮಗೆ ಬೇಕಾಗಿರೋದು ಪರಿಹಾರ, ಜೀವ ಉಳಿಸಕ್ಕೆ ಬೇಕಾಗಿರೋದು ಪರಿಹಾರ. ಆ ಪರಿಹಾರಗಳು ಏನು, ಶಾಶ್ವತ ಪರಿಹಾರಗಳು ನಿಮ್ಮ ಹತ್ರ ಕೊಡಕ್ಕಾಗದೇ ಇದ್ರು ಶಾಶ್ವತ ಪರಿಹಾರಕ್ಕೆ ಹತ್ತಿರವಾದ ಪರಿಹಾರಗಳು ಏನು ಅನ್ನೋದನ್ನ ತಾವು ಸಾರ್ವಜನಿಕರಿಗೆ ತಿಳಿಸಿದ್ರೆ ಅದನ್ನ ಕಾರ್ಯಗತ ಮಾಡಿ ಅಂತ ಹೇಳುವಂತ ಕೆಲಸವನ್ನ ಮಾಧ್ಯಮದವರು, ನಾನು ಸೇರಿದಂತೆ ಎಲ್ಲರೂ ಕೂಡ ಮಾಡ್ತಾರೆ. ಇಲ್ಲಿಯ ಜನ ಬೀದಿಗೆ ಇಳಿದು ಚಳವಳಿನೂ ಕೂಡ ಮಾಡ್ತಾರೆ, ಒತ್ತಾಯನೂ ಕೂಡ ಮಾಡ್ತಾರೆ.
ನೀವು ಏನು ಮಾಡ್ದಲ್ಲ ಸುಮ್ಮನೆ ಕೂತ್ಕೊಬಿಟ್ರೆ ಇಲ್ಲಿ ಯಾರು ಜೀವ ಉಳಿಸ್ತಾರೆ? ಅದೇ ನಾನು ಹೇಳ್ದಾಗೆ ನಾವು ದೇವರ ಮೊರೆ ಹೋಗ್ಬೇಕಾಗತ್ತೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅದು ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಗೆದ್ದಂತಹ ಜನರಿಂದ ಆಯ್ಕೆಯಾದಂತಹ ವ್ಯಕ್ತಿಗಳು ನೀವು ಇದಕ್ಕೆ ಪರಿಹಾರ ಹುಡುಕುವಂತ ಕೆಲಸವನ್ನ ಮಾಡಬೇಕು. ನಾನು ಇದೇ ಪ್ರಶ್ನೆನ ಸಕಲೇಶಪುರದ ಶಾಸಕ ಸಿಮೆಂಟ್ ಮಂಜುವರೆಗೂ ಹೇಳ್ತಿರೋದು ಅಷ್ಟೇನೆ, ಮತ್ತೆ ಉಳ್ಳಳ್ಳಿ ಸುರೇಶ್ ಅವ್ರಿಗೂ ಕೂಡ ಹೇಳ್ತಿರೋದು ಅಷ್ಟೇನೆ. ಬೇಲೂರು ಮತ್ತು ಸಕಲೇಶಪುರ ಭಾಗದಲ್ಲಿ ಬಹಳಷ್ಟು ಕಾಡದ ಸಮಸ್ಯೆ ಜನಗಳನ್ನ ಕಾಡ್ತಾ ಇದೆ. ನೀವು ಗೆಲ್ಲಕ್ಕಿಂತ ಮುಂಚೆನೂ ಕೂಡ ನೀವು ಇದನ್ನ ಹೇಳ್ತಾ ಇದ್ರಿ. ಸಿಮೆಂಟ್ ಮಂಜು ಅವರಂತೂ ಖಂಡಿತ ಹೇಳ್ತಾ ಇದ್ರು. ನಾವು ಒಂದ್ಸತಿ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ದು ಪತ್ರಿಕಾಗೋಷ್ಠಿಯಲ್ಲಿ, ನಿಮ್ಮಲ್ಲಿ ಏನ್ರಿ ಇದೆ, ನೀವ್ ಹೆಂಗ್ರಿ ಪರಿಹಾರ ಮಾಡ್ತಾರೆ, ಗೆದ್ದು ತೋರಿಸ್ಲಿರಿ, ನಾವು ಮಾಡ್ತೀವ್ರಿ ಅಂತ ಕೂಡ ನೀವು ಬಹಳ ಗಟ್ಟಿ ಧ್ವನಿಗಳನ್ನು ಕೂಡ ನೀವು ಅವತ್ತು ಹೇಳಿದ್ರಿ. ಆಯ್ತು, ಏನು ಪರಿಹಾರ ಇದೆ? ಗೆದ್ದಾಯ್ತಲ್ಲ ನೀವು, ನಾವು ಕೇಳ್ತಾ ಇದೀವಿ. ಈಗ ಹೇಳಿ, ಏನು ಪರಿಹಾರ ಇದೆ? ನಿಮ್ಮ ಪರಿಹಾರಗಳು ಯಾವುದು? ಶಾಶ್ವತ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೊಡುವಂತ ಸೂಚನೆಗಳು ಏನು? ಸಂಸದ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅವರಿಗೆ ಅಷ್ಟು ಶಕ್ತಿ ಇಲ್ಲ. ನೀವು ಒಂದು ಆಡಳಿತ ಪಕ್ಷದಲ್ಲಿದ್ರಿ, ಕೇಂದ್ರ ಸರ್ಕಾರ ನಿಮ್ದೇ ಇದೆ, ನೀವು ಆರಾಮಾಗಿ ಕೂತು ಮಾತಾಡ್ಬೋದು, ಮೋದಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೋದು. ಹೋಗಿ ಉಳ್ಳಳ್ಳಿ ಸುರೇಶ್ ಅವರು ಮತ್ತೆ ಸಿಮೆಂಟ್ ಮಂಜು ಅವರು ಹೋಗಿ ಮಾತಾಡಿ. ನೀವು ಹೋಗ್ಬಿಟ್ಟು ಒಂದು ಪೇಜಿನ ತಗೊಂಡೋಗ್ಬಿಟ್ಟು ಅವ್ರ ಹತ್ರ ಕೊಡೋದಲ್ಲ. ನೀವು ಕೊಡುವಂತ ವರದಿ ಏನು ಕೊಡ್ತೀರಾ, ಏನು ಕೊಡೋದಕ್ಕೆ ಸಿದ್ಧರಾಗಿದ್ದೀರಾ, ಅದನ್ನ ನೀವು ಸಾರ್ವಜನಿಕವಾಗಿ ಪ್ರಕಟ ಮಾಡಿ, ಅದನ್ನ ಶ್ವೇತ ಪತ್ರದ ಮಾದರಿ ಒಳಗಡೆ ನೀವು ಪ್ರಕಟಿಸಿ ಅಂತ ಇವತ್ತು ನಾವು ನಮ್ಮ ಹಾಸನ ಟಿವಿಯ ಮುಖಾಂತರ ಒಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನು ಒತ್ತಾಯಿಸ್ತಾ ಇದ್ದೀವಿ. ನಾವು ಇಲ್ಲಿಗೆ ಬಿಡೋದಿಲ್ಲ, ಒಂದು ಕಾರ್ಯಕ್ರಮ ಮಾಡಿ ನಾವು ನಿಮಗೆ ಬಿಡೋದಿಲ್ಲ. ನೀವು ಶಾಶ್ವತ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯ ಸಾರ್ವಜನಿಕವಾಗಿ ನೀವು ಎಲ್ಲಿವರೆಗೆ ಬಿಡುಗಡೆ ಮಾಡೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹಾಸನ ಟಿವಿ ಕಾರ್ಯಕ್ರಮ ಮಾಡ್ತಾ ನಿಮ್ಮನ್ನ ಒತ್ತಾಯಿಸ್ತಾ ಇರುತ್ತೆ. ಅಥವಾ ನೀವು ನಮ್ಮನ್ನ ಕರೆದು ನಮ್ಮ ಕ್ಯಾಮರಾ ಮುಂದೆ ಹೇಳೋದಕ್ಕೆ ಇಷ್ಟಪಟ್ಟರು ಕೂಡ ನೀವು ಎಲ್ಲಿಗೆ ಹೇಳ್ತೀರಾ, ನಾವು ಅಲ್ಲಿಗೆ ಬರ್ತೀವಿ. ನೀವು ಹೇಳಿಕೆಯನ್ನ ತಗೊಂಡು ನಾವು ಬಿತ್ತರನ್ನು ಕೂಡ ಮಾಡ್ತೀವಿ. ಮತ್ತೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ನೀವೇನಾದ್ರು ನಮ್ಮನ್ನ ಕರೆದು ನಮ್ಮ ಯೋಜನೆಗಳು ಹೀಗಿದಾವೆ ಅಂತ ಸಂಸದರಾದ ಶ್ರೇಯಸ್ ಪಟೇಲ್ ರವರು, ಶಾಸಕರಾದಂಥ ಸಿಮೆಂಟ್ ಮಂಜು ಅವರು, ಶಾಸಕರಾದಂಥ ಉಳ್ಳಳ್ಳಿ ಸುರೇಶ್ ಅವರು ನಮ್ಮ ಹಾಸನ ಟಿವಿಯ ಮುಂದೆ ಹೇಳೋದಕ್ಕೆ ಇಷ್ಟಪಟ್ರೆ ನೀವು ಹೇಳಿದ ಜಾಗಕ್ಕೆ ನಾವೇ ಕ್ಯಾಮರಾ ತಗೊಬರ್ತೀವಿ. ನಿಮ್ಮ ಹೇಳಿಕೆನ ರೆಕಾರ್ಡ್ ಮಾಡಿಕೊಂಡು ನಾವು ಸಾರ್ವಜನಿಕವಾಗಿ ಬಿತ್ತರಿಸಿ ಅದರ ಸಾಧಕ ಬಾಧಕಗಳು ಅದು ಎಷ್ಟು ಸೂಕ್ತವಾಗಿದ್ದಾವೆ, ಅದು ಕಾರ್ಯಗತ ಆಗ್ತಾವ ಅಂತ ಹೇಳಿ ಅದನ್ನ ಇಟ್ಕೊಂಡು ಮುಂದೆ ಚರ್ಚೆಗೂ ಕೂಡ ಹೋಗ್ತೀವಿ. ಇದನ್ನ ಹೇಳ್ತಾ ದಯಮಾಡಿ ಹಾಸನ ಜಿಲ್ಲೆಯ ಸಂಸದರಂತ ಶ್ರೇಯಸ್ ಪಟೇಲ್ ಅವರು, ಸಕಲೇಶಪುರ ಮತ್ತು ಆಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರೇ, ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಉಳ್ಳಳ್ಳಿ ಸುರೇಶ್ ಅವರೇ, ದಯಮಾಡಿ ಕಾಡಾನೆ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಪರಿಹಾರಕ್ಕೆ ನಿಮ್ಮ ಹೇಳಿಕೆಯನ್ನ ಬಹಿರಂಗಪಡಿಸಿ. ನಮಸ್ಕಾರ.